ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್, ಶುಭೋದಯ. ಬನ್ನಿ, ನೆನ್ನೆ ಬಟ್ಟೆ ಎಲ್ಲ ವಾಶ್ ಮಾಡಿರೋದೆಲ್ಲ ಎತ್ತಿ ಮರ್ಚಬೇಕು. ಟೈಮ್ ಆಗಿದೆ ಈಗ ಬೆಳಗ್ಗೆ ಇನ್ನೂ ಸ್ವಲ್ಪ ಮೋಡದ ವಾತಾವರಣ. ಬನ್ನಿ, ದಾಳಿಂಬೆಹಣ್ಣು ಆರೋಗ್ಯಕ್ಕೆ ಒಳ್ಳೆಯದು. ಬೆಳಗ್ಗೆ ತಿಂಡಿ ತಿಂದಮೇಲೆ ಒಂದು 11-12 ಗಂಟೆಗೆ ತಿಂದರೆ ಬೆಳಗ್ಗೆ ಬಿಸಿನೀರು, ಹಾಲು ಅಥವಾ ಕಾಫಿ, ಟೀ ಕುಡ್ಕೊಂಡು ತಿಂಡಿ ಆದಮೇಲೆ ಒಂದು 11-12 ಗಂಟೆ ಹಂಗೆ ಹಣ್ಣುಗಳು ಒಳ್ಳೆಯದು. ದಾಳಿಂಬೆ ಹಣ್ಣು, ಹಾಗೆ ಇದು ನಿನ್ನೆ ಸಂಜೆ ಪೂಜೆದು. ಹಾಗೆ ಪಾದ ಕೂಡ ವಾಶ್ ಮಾಡಬೇಕು. ದಾಳಿಂಬೆ ಹಣ್ಣು ಬಿಡಿಸಿದರೆ ತೆಗೆದು ಇವತ್ತು ಸಿಂಪಲಾಗಿ ವೆಜ್ ಫ್ರೈಡ್ ರೈಸ್ ಮಾಡಿದ್ದೆ. ತರಕಾರಿ ಹಾಕಿ ಗೊಜ್ಜಿಲಿಟ್ಟಿದ್ದೀನಿ ನೋಡಿ. ಎಲ್ಲ ಒಂದೇ ಸಲ ಮಿಕ್ಸ್ ಮಾಡಿಲ್ಲ, ಆರೋಗುತ್ತೆ, ತುಂಬ ಕೋಲ್ಡ್ ಇರುತ್ತಲ್ಲ, ಹಾಗಾಗಿ ರೈಸ್. ಇದು ಕೂಡ ನಿನ್ನೆ ಮಧ್ಯಾಹ್ನ ವಾಶ್ ಮಾಡಿರೋ ಪಾತ್ರೆ ಎಲ್ಲ ಜೋಡಿಸ್ಬೇಕು. ಬನ್ನಿ, ಏನಿಲ್ಲ, ಫ್ರೈಡ್ ರೈಸ್ ಗೊಜ್ಜಿಗೆ ಸಿಂಪಲಾಗಿ ಎಣ್ಣೆ, ಕರ್ಬೇವಿನ ಸೊಪ್ಪು, ಕೆಳಗಡೆ ಹೋಟ್ಲಲ್ಲಿ ಹಾಕ್ತಾರೆ ಕರ್ಬೇವಿನ ಸೊಪ್ಪು, ಹಸಿದು ತುಂಬ ಒಳ್ಳೆಯದು. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಹುರುಳಿಕಾಯಿ ಸಣ್ಣಗೆ ಹಚ್ಚಿದ್ದೀನಿ. ನಿಮ್ಗೆ ಬೇಕಾದ್ರೆ ಎಲೆಕೋಸು, ಬಟಾಣಿ ಕೂಡ, ಹಸಿ ಬಟಾಣಿ, ಒಂದು ಬಟಾಣಿ ನೆನೆಸ್ಕೊಂಡು ನಾನು ನೆನೆಸಿಲ್ಲ. ಅದೆಲ್ಲ ಚೆನ್ನಾಗಿ ಸಣ್ಣಗೆ ಹಚ್ಕೊಂಡು ಫ್ರೈ ಮಾಡಿಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಲ್ಲ ನಾನು. ಹಾಗೆ ಒಂದು 3-4 ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಒಂದೆರಡು ದಪ್ಪ ಸೈಜು ಸ್ಲೈಸ್ ಮಾಡಿ ಹಾಕ್ಕೊಂಡು ಒಂದು ಸ್ವಲ್ಪ ಇದು ಚಿಲ್ಲಿ ಪೌಡರು, ಚಾಟ್ ಮಸಾಲ, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಯಾವುದೇ ರೀತಿಯಲ್ಲಿ ನಾನು ಸಾಸ್ಗಳು ಯಾವುದೂ ಬಳಸಿಲ್ಲ. ಒಂದು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ಹುಳಿಗೆ ಅಷ್ಟೇ. ಟೊಮೆಟೊ ಏನು ಪ್ಯೂರಿ ಮಾಡಿ ಹಾಕಿಲ್ಲ, ಟೊಮೆಟೊ ರುಬ್ಕೊಂಡು ಅಷ್ಟೇ. ಸಿಂಪಲಾಗಿ ಚೆನ್ನಾಗಿದೆ, ರುಚಿಯಾಗಿದೆ. ಚಾಟ್ ಮಸಾಲ, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಲ್ಲ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಿಮಗೂ ವೆಜ್ ಫ್ರೈಡ್ ರೈಸ್ ಇಷ್ಟೇನಾ? ಕಮೆಂಟ್ ಮಾಡಿ. ಹುರುಳಿಕಾಯಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಟಿಫನ್ಗೆ, ಮಧ್ಯಾಹ್ನ ಲಂಚ್ಗೆಲ್ಲ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್. ದಾಳಿಂಬೆಹಣ್ಣು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.